ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮಗೆ ಮನೆಯಲ್ಲೇ ನ್ಯಾಚುರಲಾಗಿ ಹರ್ಬಲ್ ರೀತಿ ಕೂದಲನ್ನು ಬ್ಲ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಇದಕ್ಕೆ ನಾನು 1 ಗ್ಲಾಸ್ ಡಿಕಾಕ್ಷನ್ ತೊಗೊಂಡೇನಿ. ಇದಕ್ಕೆ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಚಾ ಪೌಡ್ರ್ ಹಾಕಿ ಕುದಿಸ್ಕೋಬೇಕು ನೋಡಿರಿ. ಇದು ಹರ್ಬಲ್ ಮೆಹಂದಿ ಐತಿ. ನಿಮ್ಮ ಹತ್ರ ಯಾವ್ದು ಮೆಹಂದಿ ಇದ್ರೂ ತೊಗೋಬೋದು ನೀವು. ಇದನ್ನೊಂದು ಕಬ್ಬಿಣದ್ದು ಬಾಣಲಿ ಅಥವಾ ನಿಮ್ಮ ಹತ್ರ ಈ ರೀತಿ ಬುಟ್ಟಿ ಇದ್ರೂ ತೊಗೊಂಡ್ರೆ ನಡಿತೈತಿ. ಇದನ್ನು ಮಿಕ್ಸ್ ಮಾಡಿ ಓವರ್ ನೈಟ್ ಇಡ್ಬೇಕು ನೋಡಿರಿ. ರಾತ್ರಿ ಇದನ್ನು ಡಿಕಾಕ್ಷನ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ನೈಟೆಲ್ಲ ಇಟ್ಬಿಡ್ರಿ. ಇದು ನ್ಯಾಚುರಲಾಗಿ ನಿಮ್ಮ ಹೇರ್ಸನ್ನು ಬ್ಲ್ಯಾಕ್ ಮಾಡ್ತೈತೆ ನೋಡಿರಿ. ಇದನ್ನು ಪೂರ ಪ್ರೋಸೆಸ್ ಎಲ್ಲ ತೋರಿಸಿದ್ದೀನಿ ನಾನು. ಈ ರೀತಿ ನೀವು 15 ದಿವ್ಸಕ್ಕೊಮ್ಮೆ ಮಾಡಿಕೊಂಡ್ರೆ ನ್ಯಾಚುರಲಾಗಿ ನಿಮ್ಮ ಕೂದಲು ಬ್ಲ್ಯಾಕ್ ಆಗ್ತಾವೆ. ಯಾವುದೇ ರೀತಿ ಡೈ ಎಲ್ಲ ಹಚ್ಚಂಗಿಲ್ಲ. ನಿಮಗೆ ಡೈ ಹಚ್ಚೋದ್ರಿಂದ ಭಾಳ ಜನರಿಗೆ ಸೈಡ್ ಎಫೆಕ್ಟ್ ಆಗತ್ತೈತಿ. ಅದಕ್ಕಾಗಿ ನ್ಯಾಚುರಲಾಗಿ ಕೂದಲ ಬ್ಲ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಅದರಿಂದ ಹೇರ್ ಫಾಲು ಭಾಳ ಆಗ್ತೈತಿ ಫ್ರೆಂಡ್ಸ್. ನೀವು ಯಾರೂ ಅದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ನಿಮ್ಗೆ ಪ್ರೋಸೆಸ್ ಭಾಳ ಲಾಂಗ್ ಅನ್ನಿಸ್ತೈತಿ, ಆದ್ರೆ ತಲೆ ಕೂದಲಂತೂ ಭಾಳ ಚೆನ್ನಾಗಿ ಆಗ್ತಾವೆ ಇವು. ಈ ರೀತಿ ಮಿಕ್ಸ್ ಮಾಡಿ ನೀವು ಇದನ್ನು ಇದ್ರ ಮೇಲೆ ಒಂದು ಏನಾದರೂ ಮುಚ್ಚಬೇಕು ನೋಡಿರಿ. ಏನಾದರೂ ಒಂದು ಮುಚ್ಚಿ ಒಂದು ಪ್ಲೇಟ್ ಅಥವಾ ಏನಾದರೂ ಮುಚ್ಚಿಟ್ಬಿಡ್ರಿ. ಓವರ್ ನೈಟ್ ಇಟ್ಟ ಮೇಲೆ ಇದಕ್ಕೆ ಮೊಸರು ಹಾಕ್ಬೇಕು ನೋಡಿರಿ. ಈಗ ಈ ರೀತಿ 1 2 ರಿಂದ 3 ಸ್ಪೂನ್ ಮೊಸರು ಹಾಕ್ರಿ. ಮೊಸರು ಹಾಕಿ ಇದನ್ನು ಅಪ್ಲೈ ಮಾಡೋದು ಮೆಥಡನ್ನು ನಿಮಗೆ ಹೇಳ್ತೇನೆ ನಾನು. ಈ ರೀತಿ ಮಿಕ್ಸ್ ಮಾಡ್ಬೇಕು ನೋಡಿ. ಇದ್ರೊಳಗೆ ಬಹಳ ಪ್ರೋಸೆಸ್ ಬರ್ತೈತಿ, ಆದ್ರೆ ನಾನು ಸಿಂಪಲ್ ರೀತಿಯಾಗಿ ನಿಮ್ಗೆ ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೆಕ್ಸ್ಟಿನ ವಿಡಿಯೋದಾಗ ನಿಮಗೆ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತಲೂ ಹೇಳ್ತೇನೆ ನಾನು. ಇದನ್ನ ಮೆಹಂದಿ ಈ ರೀತಿ ಹಚ್ಕೋಬೇಕು ನೋಡ್ರಿ. ನೀವು ಈ ರೀತಿ ಪೂರ ಕೂದಲಿಗೆಲ್ಲನೂ ಹಚ್ಚಬೇಕು. ಇದು ನಮ್ಮ ಪಾರ್ಲರ್ದಾಗ ಹಚ್ಚೋ ಮೆಥಡ್ಲೇ ನಿಮಗೆ ಹೇಳತ್ತೇನೆ ನಾನು. ಈ ರೀತಿ ನಾವು ಪಾರ್ಲರ್ದಾಗ ಕಸ್ಟಮರಿಗೆ ಮೆಹಂದಿ ಅಪ್ಲೈ ಮಾಡ್ತೇವೆ. ನೀವು ಸ್ವಲ್ಪ ಕೂದಲು ಇದ್ರೆ ನೀವು ಹಚ್ಕೋಬೋದು. ಕೂದಲು ಏನಾದರೂ ಜಾಸ್ತಿ ಇದ್ರೆ ನೀವು ಬೇರೆ ಯಾರಾರ್ದು ಹೆಲ್ಪ್ ತೊಗೋಬೋದು. ಈ ರೀತಿ ಮೆಹಂದಿ ಹಚ್ಕೋಬೇಕು ನೋಡ್ರಿ. ನೀವು ಈ ರೀತಿ ನೀವು ವಾರಕ್ಕೊಮ್ಮೆ ಅಥವಾ 15 ದಿವ್ಸಕ್ಕೊಮ್ಮೆ ಹಚ್ಕೊಂಡ್ರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಬ್ಲ್ಯಾಕ್ ಆಗ್ತಾವೆ. ಸಣ್ಣ ಏಜ್ನವ್ರಿಗಂತೂ ಪೂರಾ ಕೂದಲು ಬ್ಲ್ಯಾಕನ್ನ ಆಗ್ತಾವೆ. ನೀವು ಮತ್ತೆ ಹಚ್ಚಕ್ಕೆ ಹತ್ತಂಗಿಲ್ಲ. ಅಬೌವ್ 40ದವರಾದ್ರೆ ನೀವು ಇದನ್ನ ಮೇಲಿನ ಮೇಲೆ 15 ದಿವ್ಸಕ್ಕೊಮ್ಮೆ ನೀವು ಡೈ ಹೇಗೆ ಯೂಸ್ ಮಾಡ್ತೀರಲ್ಲ ಅದೇ ರೀತಿಯಿಂದ ಯಾವುದೇ ಕೆಮಿಕಲ್ ಇಲ್ಲದನ್ನು ನೀವು ಹಚ್ಕೋಬೋದು ನೋಡಿರಿ. ಈ ರೀತಿ ನೀವು ಸೆಕ್ಷನ್ ವೈಸ್ ಹಚ್ಕೋತ ಹೋದ್ರೆ ನಿಮ್ಗೆ ಇದನ್ನು ವಾಶ್ ಮಾಡೋ ಮುಂದೆ ಯಾವುದೇ ರೀತಿ ಸಮಸ್ಯೆಗಳು ಬರೋಂಗಿಲ್ಲ. ಕೂದಲು ಬಿಚ್ಚೋದಾಗಲಿ ಯಾವುದೋ ರೀತಿ ನಿಮ್ಗೆ ಪ್ರಾಬ್ಲಮ್ ಬರೋಂಗಿಲ್ಲ. ಇದೇ ರೀತಿನ ನೀವು ಹಚ್ಕೋಬೇಕಾಗ್ತೈತಿ. ಇಲ್ಲತ್ತಂದ್ರೆ ಕೂದಲು ಕಟ್ಟಾತು, ಕೂದಲು ಉದುರ್ತಾವು, ಈ ರೀತಿ ಪ್ರಾಬ್ಲಮ್ ಬರ್ತೈತಿ. ಈ ರೀತಿ ಸೆಕ್ಷನ್ ವೈಸ್ ನೀವು ಹಚ್ಕೋತ ಹೋಗಬೇಕು. ನಿಮಗೆ ನಾ ಇದು ಹಚ್ಚೋ ಮೆಥಡನ್ನು ಕೂಡ ಕ್ಲಿಯರಾಗಿ ತೋರಿಸ್ಕೊತೇನೆ ನೋಡಿರಿ. ಈ ರೀತಿ ಸೆಕ್ಷನ್ ತೊಗೊಂಡ್ರೆ ಒಂದು ಸೆಕ್ಷನ್ ತೊಗೊಂಡ್ರೆ ನೀವು ಏಕ್ದಮ್ ಕಡಿಮೆ ಕೂದಲಿದ್ರೆ ನೀವು ಹಚ್ಕೋಬೋದು ಫ್ರೆಂಡ್ಸ್. ಈ ರೀತಿ ಹಚ್ಕೊಡ್ರಿ. ಈ ರೀತಿ ಹಚ್ಕೊಂಡು ನೀವು ನ್ಯಾಚುರಲಾಗಿ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡ್ಬೋದು. ನಿಮಗೆ ಬ್ಲ್ಯಾಕ್ ಬೇಡಿದ್ರೆ ನೀವು 15 ದಿವ್ಸಕ್ಕೊಮ್ಮೆ ಇದೇ ರೀತಿ ಮೆಹಂದಿನೂ ಅಪ್ಲೈ ಮಾಡ್ಕೋಬೋದು. ಬಿಳಿ ಕೂದಲು ಇರಲವರು ಕೂಡ ಈ ರೀತಿ ಕೂದಲಿಗೆ ನೀವು ಮೆಹಂದಿ ಹಚ್ಕೊಂಡ್ರೆ ಕೂದಲು ಕಂಡೀಷ್ನರ್ ಆಗ್ತೈತಿ ಮತ್ತು ಬಾಡಿ ಕೂಡ ಹೀಟ್ ಕಡಿಮೆ ಆಗ್ತೈತಿ ನೋಡ್ರಿ. ಇದು ವಿಡಿಯೋ ಭಾಳ ಲೆಂತ್ ಆಗ್ತೈತಿ, ಆದರೂ ನಾನು ಫಾಸ್ಟಾಗಿ ಮಾಡಿ ತೋರಿಸಿ ನಿಮಗಿದ್ದು. ಈ ರೀತಿ ಎಲ್ಲ ಕಡೆ ನೀವು ಹಚ್ಕೋಬೇಕು ನೋಡ್ರಿ. ನಮ್ದು
ಶೃಂಗಾರ್ ಬ್ಯೂಟಿ ಪಾರ್ಲರ್ ಅಂಥೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾವೆಲ್ಲ ಹೇಳೋದು ಹರ್ಬಲ್ ಪ್ರಾಡಕ್ಟದ್ದನ್ನು ಮನೆಯಲ್ಲೇ ಯೂಸ್ ಮಾಡೋದು ಹೇಗೆ ಮಾಡಬೇಕಂತ ಹೇಳ್ತೇವೆ. ನೆಕ್ಸ್ಟ್ ನಿಮಗೆ ಏನು ವಿಡಿಯೋ ಬೇಕಲ್ಲ ಅದನ್ನು ನೀವು ಕಮೆಂಟ್ ಮಾಡಿ. ಹೇರ್ ಸ್ಕಿನ್ ಬಗ್ಗೆ ನಿಮಗೆ ಯಾವುದೋ ರೀತಿ ಪ್ರಾಬ್ಲಮ್ಸ್ ಇದ್ರೆ ನೀವು ಶೇರ್ ಮಾಡ್ಬೋದು. ಅದನ್ನು ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ರೀತಿ ನೋಡ್ರಿ, ಒಂದು 5 ಮಿನಿಟ್ನಾಗ ಮೆಹಂದಿ ಹಚ್ಚೋದು ಮುಗಿತೈತಿ. ಈ ರೀತಿ ಸೆಕ್ಷನ್ ವೈಸ್ ಹಚ್ಕೊಂಡು ನೀವು ಇದಕ್ಕೆ ಒಂದು ಶವರ್ ಕ್ಯಾಪ್ ಅಥವಾ ನಿಮ್ಮ ಹತ್ರ ಒಂದು ಕ್ಯಾರಿ ಬ್ಯಾಗ್ ಇದ್ರೂ ಹಾಕ್ಕೋಬೋದು ನೀವು. ಈ ರೀತಿ ನೋಡ್ರಿ, ಈ ರೀತಿ ನೀವು ಒಮ್ಮೆ ಬಿಟ್ಟು 2 ಸಲ ನೀವು ಇದು ವಿಡಿಯೋ ನೋಡಿದ್ರೆ ನಿಮಗೆ ಇದು ಹಚ್ಚೋದು ಮೆಥಡ್ ಗೊತ್ತಾಗ್ತೈತಿ. ಈ ರೀತಿ ಚೆನ್ನಾಗಿ ಯಾವುದು ಒಂದು ಕೂದಲ ಬಿಡ್ಲಂಗೆ ನೀವು ಹಿಂಗೆ ಅಪ್ಲೈ ಮಾಡ್ಕೋಬೇಕು. ನೀವು 1-2 ಸಲ ಆದರೂ ಈ ವಿಡಿಯೋ ನೋಡಬೇಕಾಗ್ತೈತಿ, ಅಂದರೆ ನಿಮಗೆ ಹಚ್ಕೊಳಕ್ಕೆ ಬರ್ತೈತಿ. ನಮಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾವು ಫಾಸ್ಟ್ ಹಚ್ತೇವೆ. ಈ ರೀತಿ ನೀವು ಒಂದು ಶವರ್ ಕ್ಯಾಪ್ ಹಾಕ್ಕೊಂಡು ಬಿಡ್ರಿ. ನಾ ಈಗ ನಿಮಗೆ ಇಂಡಿಗೋ ಪೌಡ್ರ್ ಹೇಗೆ ಕಲಿಸೋದಂತ ಹೇಳ್ತೇನೆ ನೋಡಿರಿ. ಇಂಡಿಗೋ ಪೌಡ್ರ್ ಬೇಕಿದ್ದಕ್ಕೆ ಅಲೋವೆರಾ ಜೆಲ್ ಬೇಕು. ನಿಮ್ಮ ಗಿಡದಾಗಿದ್ದರೆ ನೀವು ಅದನ್ನು ತೊಗೋಬೋದು. ಇದು ಬಿಸಿನೀರು ತೊಗೊಂಡೇನಿ ನೋಡಿರಿ ನಾನು. ಇದು ಭಾಳ ಈಜಿ ಪ್ರೊಸೆಸ್ ಐತಿದು. ಇದು ನೀವು ಮೆಹಂದಿ ತೊಳೆದ ಮೇಲೆ ಅವತ್ತನ್ನು ಆಗ ಜಸ್ಟ್ ಕಲಿಸಿ ಹಚ್ಚೋದೈತೆ ನೋಡ್ರಿ. ಇದನ್ನು ನೆನೆಸಿ ಇಡೋದು ಏನೂ ಕೆಲಸ ಇಲ್ಲಿದೆ. ಇಮಿಡಿಯೇಟು ಕಲಿಸಿ ನೀವು ಒಂದು 5 ನಿಮಿಷ ಅಷ್ಟು ಇಡಬೇಕಾಗತ್ತೆ ರೀ. ಅಷ್ಟು 5 ನಿಮಿಷ ಇಟ್ಟು ಆಮೇಲೆ ನೀವು ಮೆಹಂದಿ ಅಪ್ಲೈ ಮಾಡಿರ್ತೀರಲ್ಲ ಅದೇ ಹೇರ್ ಮೇಲೆ ನಿಮಗೆ ಎಲ್ಲಿ ಭಾಳ ಕೆಂಪು ಕೂದಲು ಕಾಣ್ತಾವಲ್ಲ, ವೈಟ್ ಹೇರ್ಸು ಕೆಂಪು ಕಾಣ್ತಾವಲ್ಲ, ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗ್ತೈತಿ. ಅಪ್ಲೈ ಮಾಡಿ ಒಂದು 2 ತಾಸರ ಬಿಡಬೇಕು ನೋಡ್ರಿ. ಇದು ಡ್ರೈ ಆಗಬೇಕು ರೀ ಫ್ರೆಂಡ್ಸ್. ಇದು ಡ್ರೈ ಆಯ್ತಂದ್ರೆ ಕಲರ್ ಭಾಳ ಚೆನ್ನಾಗಿ ಬರ್ತೈತಿ. ನಿಮ್ಗೆ 1-2 ಸಲ ಹಚ್ಚೋವರೆಗೂ ನಿಮ್ಗೆ ಅಷ್ಟು ಸರಿಯಾಗಿ ಮೆಥಡ್ ಇದನ್ನು ಅನ್ಸಂಗಿಲ್ಲ. ನೀವು ಪದೇ ಪದೇ ವಿಡಿಯೋ ನೋಡಿ ಅಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಏಕ್ದಮ್ ಈಜಿ ಪ್ರೊಸೆಸ್ ಐತಿ ಇದು. ಹರ್ಬಲ್ ಇದು ಇಂಡಿಗೋ ಪೌಡ್ರ್ ಅಂದ್ರೆ ಹರ್ಬಲ್ ಮೆಥಡೇ ಬರ್ತೈತ್ರಿ ಇದು. ಇದ್ರೊಳಗೆ ಯಾವುದೂ ಕೆಮಿಕಲ್ ಬರೋಂಗಿಲ್ಲ. ನಮ್ದು ಹರ್ಬಲ್ ಬ್ಯೂಟಿ ಝೋನ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಚೇಂಜ್ ಆಗ್ತಾವೆ ನೋಡ್ರಿ ಕಲರ್ ಇವು. ಥ್ಯಾಂಕ್ ಯು ಫ್ರೆಂಡ್ಸ್.